ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದು ಬಂದುಬಿಟ್ಟು ನಂದು ಥರ್ಸ್ಡೇ ಈವ್ನಿಂಗ್ ರೂಟೀನ್ ಸ್ಟಾರ್ಟ್ ಆಗಿದೆ. ಸೊ ನಾನು ಅದೇ ಬಂದು ಕುಂತಿದ್ದೆ ಕೆಲಸದಿಂದ. ನನ್ನ ಮಗ ಏನು ಮಾಡ್ತಾ ಇದ್ದಾನೆ ಗೊತ್ತಾ ಫ್ರೆಂಡ್ಸ್? ಅವನು ಚೀಸ್ ತಿಂತಾ ಇದ್ದಾನೆ. ನಾನು ಅವನಿಗೆ ಅಂದೆ ಬ್ರೆಡ್ಡಿಗೆ ಹಚ್ಕೊಡ್ತಾನೆ ತಿನ್ನು ಅಂತಂದೆ. ಅವನು ಅಂತ ಇದ್ದಾನೆ, ಇಲ್ಲಮ್ಮ ನನಗೆ ಹಿಂಗೆ ತಿನ್ನಬೇಕು ಅಂತಂದೆ. ಸೊ ಫ್ರಿಜ್ಜಲ್ಲಿ ಇಟ್ಟಿರೋಂಥದ್ದು ಚೀಸ್ ತಗೊಂಡು ಬಂದು ತಿಂತಾ ಇದ್ದಾನೆ ಫ್ರೆಂಡ್ಸ್. ಸೊ ಕೇಳ್ತಾ ಇಲ್ಲ. ನಾನು ಕೂಡ ಅವನಿಗೆ ಏನು ಫೋರ್ಸ್ ಮಾಡೋಕ್ಕೆ ಹೋಗಲಿಲ್ಲ, ಇರಲಿ ಬಿಡು ಅಂತಂದೆ. ಸೊ ಅವನಿಗೆ ಅಂತ ಇದೆ, ತಿನ್ನಪ್ಪ ಲಗು ತಿಂದು ಫಿನಿಷ್ ಮಾಡಿ ಹೋಗಿ ಕೈ ತಗೊಂಡು ಬಾ ಅಂತಂದೆ. ಅವನಾದರೂ ನಿಧಾನಕ್ಕೆ ತಿಂತಾ ಇದ್ದಾನೆ. ನಾವು ಕೂಡ ಚಿಕ್ಕವರು ಇರಬೇಕಾದ್ರೆ ಹಾಗೆ ನಿಧಾನಕ್ಕೆ, ಚಾಕ್ಲೇಟ್ ಅಂದರೆ ಇಷ್ಟು ನಿಧಾನಕ್ಕೆ ತಿಂತಿದ್ದಲ್ಲ ಫ್ರೆಂಡ್ಸ್, ಹೇಳಬೇಡಿ. ಮತ್ತು ಫ್ರೆಂಡ್ಸ್, ಅಲ್ಲಿ ಬಟ್ಟೆ ಕಾಣ್ತಾ ಇದೆಯಲ್ಲ, ಅದು ಹೊರಗಡೆ ಒಣಗೋದಿಲ್ಲ ಅಂತಂದರೆ ಒಳಗಡೆ ಇಟ್ಟಿದ್ದೀನಿ. ಫ್ಯಾನ್ ಆನ್ ಇರ್ತದಲ್ಲ, ಸೊ ಬಟ್ಟೆ ಡ್ರೈ ಆಗ್ತದೆ ಅಂತಂದು ನೋಡಿರಿ ಫ್ರೆಂಡ್ಸ್. ಮತ್ತೇನು ಫ್ರೆಶ್ ಆಗಿ ಏನಾರೇ ಮಾಡೋಣ, ಸ್ವಲ್ಪ ಈವ್ನಿಂಗ್ಗೆ ಡಿನ್ನರ್ಗೆ ಏನು ಮಾಡಬೇಕು ಅಂತ ನೋಡ್ತಾ ಇದ್ದೆ, ವಿಚಾರ ಮಾಡ್ತಾ ಇದ್ದೇನೆ. ನೋಡೋಣ. ಅವನಿಗೆ ಎದ್ದು ಕೂತ್ಕೊಂಡು ತಿನ್ನಪ್ಪ ಅಂದ್ರೆ ಮಕ್ಕಂದೇ ಬಿಟ್ಟಿದ್ದಾನೆ. ಅವನಿಗೆ ಹೆಂಗೆ ಗೊತ್ತೈತಿ, ನಾನು ಅವನಿಗೆ ಏನು ಮಾಡಬೇಡ ಅಂತ ನೋಡಿ ಫ್ರೆಂಡ್ಸ್, ಅದು ಅವನು ಅಪೋಸಿಟ್ ಮಾಡ್ತಾನೆ. ಅಂದರೆ ಅವನಿಗೆ ನಾನು ಕರೆಕ್ಟಾಗಿ ಕೂತ್ಕೊಂಡು ತಿನ್ನಂದರೆ ಅವ್ನು ಮಕ್ಕಂದು ತಿಂತಾನೆ. ಅವನಿಗೆ ನಾನು ಹೇಳಿದೆ ಕುತ್ಕೋರಪ್ಪ ಅಂದರೆ ಇಲ್ಲ, ಓಡಾಡ್ತಾನೆ. ಅಂದರೆ ಎಲ್ಲ ಅಪೋಸಿಟ್ ಗೊತ್ತಾದ ಫ್ರೆಂಡ್ಸ್. ಸೊ ಆ ರೀತಿ ಇದ್ದಾನೆ ಅವನು. ಹೋಯ್ತಾನೆ, ಅವನಿಗೆ ಕೈ ಎಲ್ಲ ಕ್ಲೀನ್ ಮಾಡಿ ಕರ್ಕೊಂಡ್ಬರ್ತಾನೆ, ಇಲ್ಲಾಂದರೆ ಹಂಗೆ ಓಡಾಡ್ತಾನೆ ಅವನು ಅಲ್ಲಿ ಇಲ್ಲೇ. ಸೊ ಫ್ರೆಂಡ್ಸ್, ಏನು ಅಂತಂದೆ ಹೇಳಬೇಕಂದ್ರೆ, ಅದು ನಾನು ನಿಮಗೆ ಮುಂದೆ ವಿಡಿಯೋದಲ್ಲಿ ಹೇಳ್ಕೊಡ್ತೇನೆ ಹೆಂಗೆ ನನ್ನ ತಲೆ ನೋವು ಆಯ್ತು ಅಂತಂದು, ಹೆಂಗೆ ನನ್ನ ಮಗ ಖುಷಿಯಲ್ಲಿ ನನ್ನ ತಲೆ ಹೆಂಗೆ ನೋವು ಮಾಡ್ದೆ ಅಂತಂದು ಕೂಡ ಹೇಳ್ತೇನೆ. ಬನ್ನಿ ಮತ್ತು ಕಂಟಿನ್ಯೂ ಇರಿ, ನೋಡ್ಕೊತೀರಿ, ವಿಡಿಯೋ ಗೊತ್ತಾಗ್ತದೆ. ಮತ್ತು ಫ್ರೆಂಡ್ಸ್, ಇದು ನಂದು ಥರ್ಸ್ಡೇ ವಿಡಿಯೋ ಆಗಿರೋದು. ಸೊ ನೆಕ್ಸ್ಟ್ ವಿಡಿಯೋ ನಾನು ತೋರಿಸ್ತಾನೆ, ಹಾಫ್ ವಿಡಿಯೋ ಮಾಡಿ. ಓಕೆ ಫ್ರೆಂಡ್ಸ್, ಯಾಕಂದರೆ ನಾನು ಫುಲ್ಲು ವಿಡಿಯೋ ಸ್ವಲ್ಪ ಹಾಕ್ತಿದ್ದಲ್ಲ ಫ್ರೆಂಡ್ಸು, 3 ಮಿನಿಟ್ಸ್ 5 ಮಿನಿಟ್ಸ್. ಸೊ ಅದಕ್ಕೆ ಲಾಂಗ್ ವಿಡಿಯೋನ ಹಾಕಬೇಕು ಅಂತಂದರೆ ನಾನು ಏನು ಮಾಡ್ತೇನೆ, ಲೈಕ್ ಥರ್ಸ್ಡೇ ಆಯಿತು, ಫ್ರೈಡೇ, ಸ್ಯಾಟರ್ಡೇ ಏನು ನಂದು ರೂಟೀನ್ ಇದೆಯಲ್ಲ. ಸೊ ಇದು ನಂದು ವಿಡಿಯೋ ಬಂದುಬಿಟ್ಟು ಥರ್ಸ್ಡೇ ಹಿಡಿದು ಫ್ರೈಡೇ ಫುಲ್ ವಿಡಿಯೋ, ಮತ್ತು ಆಫ್ಟರ್ನೂನ್ ಸ್ಯಾಟರ್ಡೇ ಆಫ್ಟರ್ನೂನ್ ವಿಡಿಯೋ ಇದೆ ಇದರಲ್ಲಿ. ಸೊ ಫ್ರೈಡೇ ವಿಡಿಯೋ ಮಾಡಿಲ್ಲ ನಾನು, ಸ್ವಲ್ಪ ಮಾಡಿದ್ದೇನೆ. ಸೊ ಕಂಟಿನ್ಯೂ ಮಾಡಿದ್ದೇನೆ ಸ್ಯಾಟರ್ಡೇಗೆ. ಓಕೆ ಫ್ರೆಂಡ್ಸ್, ಏನಂದರೆ ನಾನು ದೋಸೆ ಹಾಕೊತಿದ್ದೆ. ದೋಸೆ ಮತ್ತು ಶ್ರೀಕರ್ಣಿ ಇತ್ತು. ಸೊ ದೋಸೆ ಮತ್ತು ಶ್ರೀಕರ್ಣಿ ಮಸ್ತ್ ಆಗ್ತದಲ್ಲ ಫ್ರೆಂಡ್ಸ್, ಕಾಂಬಿನೇಷನ್ ಮಸ್ತ್ ಇದೆ. ಸೊ ಅವನಿಗೆ ಕೂಡ ಹಾಕಿ ಕೊಡ್ತಾನೆ. ಅವನು ನನಗೆ ಬೇಕಮ್ಮ ಅಂತಂದು ಹೇಳ್ತಾ ಇದ್ದ. ಮತ್ತು ಫ್ರೆಂಡ್ಸ್, ಇದು ನೋಡ್ಬೋದು, ನಾನು ನೆನಿಟ್ಟಿರೋಂಥದ್ದು ಕಾಳು ಕೂಡ ನೆಂದಿದೆ. ಸೊ ಅದು ಕೂಡ ನಾನು ಏನು ಮಾಡ್ತೇನೆ ಅಂದರೆ, ಅದು ಹೀಗೆ ಇದಿರ್ತದಲ್ಲ ಫ್ರೆಂಡ್ಸ್, ಏನಂತಾರೆ ಜಾಲ್ರಿ, ಸೊ ಅದರಲ್ಲಿ ಹಾಕಿ ಇಡ್ತಾನೆ. ಸೊ ಮಾರ್ನಿಂಗ್ ಫ್ರೆಂಡ್ಸ್ ಅದಕ್ಕೆ ಫುಲ್ ಮೊಳಕೆ ಬಂದುಬಿಟ್ಟಿರ್ತದಲ್ಲ ಫ್ರೆಂಡ್ಸ್, ಆಗೇನು ಮಾಡ್ತೇನೆ ಅಂದರೆ ಒಂದು ಕಂಟೈನರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಡ್ತೇನೆ. ನನಗೆ ಬೇಕಪ್ಪ ಅನಿಸಿದ್ರೆ ನಾನು ಸ್ವಲ್ಪ ತೊಗೊಂಡು ಅದಕ್ಕೆ ಲೈಕ್ ವೆಜಿಟೇಬಲ್ಸ್ ಹಾಕಿ ತಿಂತೇನೆ ಫ್ರೆಂಡ್ಸ್, ಚೆನ್ನಾಗಿ ಹತ್ತದ. ನೀವು ಕೂಡ ಟ್ರೈ ಮಾಡಿ ನೋಡಿ. ನಾನು ಹಾಕಿಟ್ಟಿದ್ದೇನೆ, ಈಗ ಅದು ಮೊಳಕೆ ಬಂದಿಲ್ಲ. ಸೊ ಈಗ ಫುಲ್ ರಾತ್ರಿ ನಾನು ಇಡ್ತೇನೆ, ನೈಟ್ ಟು ಮಾರ್ನಿಂಗ್ ಮಟ್ಟ ಸ್ವಲ್ಪ ಮೊಳಕೆ ಬರ್ತದೆ ಅದಕ್ಕೆ. ಓಕೆ ಫ್ರೆಂಡ್ಸ್, ಮತ್ತು ಏನಂದರೆ ನಾನು ಯಾವ ವೆಜಿಟೇಬಲ್ಸ್ ಹಾಕ್ತೇನೆ ಅಂದರೆ, ನಿಮ್ಮ ಹತ್ರ ಯಾವ ವೆಜಿಟೇಬಲ್ಸ್, ನಾನು ಮೋಸ್ಟ್ಲಿ ಎಲ್ಲ ಫ್ರೆಂಡ್ಸ್ ಕುಕುಂಬರ್ ಮತ್ತು ಆನಿಯನ್ ಮತ್ತು ಸ್ವಲ್ಪ ಚಿಲ್ಲಿ, ಅದು ಉಪ್ಪು, ಲಿಂಬೆಹಣ್ಣು ಹಿಂಡ್ಕೊಂಡು ತಿಂತಾನೆ. ನಿಮಗೆ ಇದೇ ಥರ ಟೇಸ್ಟಿ ಆಗ್ತದೆ, ಚಲೋ ಕೂಡ ಆಗ್ತದೆ. ಸೊ ಹೆಲ್ದಿ ಕೂಡ ಇದೆ, ಲೈಟಾಗಿ ಕೂಡ ಇದೆ. ಹಿಂಗಿಲ್ಲಪ್ಪ ಆಯ್ಲಿ ತಿನ್ನಬೇಕು ಅಂತಂದರೆ ಡಯಟ್ ಮಾಡೋರಿಗೆ ಒಳ್ಳೆಯದಿದೆ. ಸೊ ಟ್ರೈ ಮಾಡಿರಿ ನೀವು ಕೂಡ. ಯಾರಿಗಾದರೂ ನಾನು ಡಯಟ್ ಮಾಡಬೇಕಪ್ಪ, ತೆಳ್ಳಗಾಗಬೇಕಪ್ಪ ಅಂತಂದು ಆಸೆ ಇದ್ದರೆ ನನ್ನ ವಿಡಿಯೋ ನೋಡೋರಿಗೆ, ಸೊ ನೀವು ಇದು ಮಾಡ್ಬೋದು. ನೀವು ನಡ್ಕಲ್ಲಿ ನಿಮ್ಗೇನು ಇಷ್ಟ ಅಲ್ಲ ಅದನ್ನೂ ಕೂಡ ತಿನ್ನಿರಿ, ಬೇಡ ಅನ್ನೋದಿಲ್ಲ. ಅಂದರೆ ಆದಷ್ಟು ಕಮ್ಮಿ ಮಾಡಿರಿ. ಓಕೆ ಫ್ರೆಂಡ್ಸ್, ಮತ್ತು ನಾನು ನಿಮಗೆ ನೆಕ್ಸ್ಟ್ ಡೇ ಸಿಗ್ತೇನೆ. ಏನಂದರೆ ಅಲ್ಲಿಂದೇ ಕಂಟಿನ್ಯೂ ಮಾಡ್ತಾಯಿದ್ದೇನೆ. ಇದು ಬಂದುಬಿಟ್ಟು ನಂದು ಸ್ಯಾಟರ್ಡೇ ವಿಡಿಯೋ ಕಂಟಿನ್ಯೂ ಆಗ್ತಾಯಿದೆ. ಫ್ರೈಡೇ ನಾನು ವಿಡಿಯೋ ಶೂಟ್ ಮಾಡಲಿಲ್ಲ ಫ್ರೆಂಡ್ಸ್, ಯಾಕಂದರೆ ನನಗೆ ಟೈಮ್ ಸಿಗಲಿಲ್ಲ. ನಾನು ನಿಮಗೆ ಹೇಳಿದೆ ಫ್ರೈಡೇ ಕೂಡ ಇದೆ ಅಂತಂದರೆ, ಫ್ರೈಡೇ ಮಾಡೋಕ್ಕೆ ಆಗಲಿಲ್ಲ ನನಗೆ. ಸೊ ನಾನು ಇದು ಮಾರ್ನಿಂಗ್ ಬ್ಲ್ಯಾಕ್ ಕಾಫಿ ಕುಡಿತಾ ಇದ್ದೇನೆ. ಏನಂದರೆ ಬ್ಲ್ಯಾಕ್ ಕಾಫಿ ಕುಡಿಯೋದ್ರಲ್ಲಿ ಮಜಾ ಇದೆಯಲ್ಲ, ಅದು ಇದರಲ್ಲಿ ಸಿಗೋದಿಲ್ಲ ಫ್ರೆಂಡ್ಸ್. ಚಲೋ ಅನಿಸ್ತದೆ. ನಾನು ನಿಮಗೆ ಹೇಳ್ತಾ ಇದ್ದೇನೆ, ಮಾಡ್ತಾಯಿದ್ದೇನೆ. ಯಾಕಂದರೆ
ಅಂದರೆ ಏನಂತಾರೆ ಅಂದರೆ ಎವ್ರಿ ಡೇ ಏನಿರ್ತದೆ ಅಂದರೆ ಫ್ರೆಂಡ್ಸ್, ಸ್ಕೂಲು ಮತ್ತು ಪಾಪುಂದು ಅದು ಇದು ಸಿಕ್ಕಾಪಟ್ಟೆ ಟೆನ್ಷನ್ದಲ್ಲಿ ನಾನು ಬಿಸಿ ಬಿಸಿ ಕಾಫಿ ಕುಡಿಯೋದನ್ನು ಮರೆತು ಬಿಡ್ತೇನೆ, ಫುಲ್ ಕೋಲ್ಡ್ ಆಗಿಬಿಟ್ಟಿರ್ತದೆ. ಸೊ ಇದು ಏನು ಸ್ಯಾಟರ್ಡೇ ಏನು ಡೇ ಇದೆಯಲ್ಲ ಫ್ರೆಂಡ್ಸ್, ಆ ದಿವಸ ನನಗೆ ಸ್ವಲ್ಪ ಬಿಸಿ ಕಾಫಿ ಕುಡಿಯೋದಕ್ಕೆ ತುಂಬ ಚಲೋ ಅನಿಸ್ತದೆ. ಸೊ ನಾನು ಬ್ಲ್ಯಾಕ್ ಕಾಫಿ ಕುಡಿತಾ ಇದ್ದೆ ಫ್ರೆಂಡ್ಸ್. ಮತ್ತು ಬನ್ನಿ ಇವತ್ತಿಂದು ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತೇನೆ. ನೀವು ಊಟ ಹೆಲ್ಲೋ ಗುಡ್ ಮಾರ್ನಿಂಗ್ ಅನ್ಕೊಂತೆ. ಸೊ ಫ್ರೆಂಡ್ಸ್, ನಾನು ಹೇರ್ ವಾಶ್ ಕೂಡ ಮಾಡ್ತೇನೆ, ಯಾಕಂದರೆ ತುಂಬ ಡ್ರೈ ಆಗಿಬಿಟ್ಟಿದೆ. ಯಾಕಂದರೆ ಕೆಲಸಕ್ಕೆ ಹೋಗ್ತೇನಲ್ಲ ಫ್ರೆಂಡ್ಸ್, ನಾನು ಹೋಗ್ತಾ ಬರ್ತಾ ಏನಾಗ್ತದೆ ಅಂದರೆ ಇಲ್ಲಿದು ಉಪ್ಪು ಗಾಳಿ ಜಾಸ್ತಿ ಬರ್ತದೆ ಗೋವಾದಲ್ಲಿ, ಗೊತ್ತಾಗೋದಿಲ್ಲ. ನಾವು ಏನಾರು ಬಟ್ಟೆ ಕಟ್ಬಿಟ್ರೆ ಏನು ಅನ್ಸೋದಿಲ್ಲ, ಇಲ್ಲಾಂದರೆ ಓಪನ್ ಇದ್ಬಿಟ್ರೆ ಮುಗೀತು, ಕೂದಲೆಲ್ಲ ರಫ್ ಆಗಿ ಸಿಕ್ಕಾಪಟ್ಟಿ ಇದು ಅನ್ನಿಸ್ತದೆ. ಮತ್ತು ಹೇರ್ ಫಾಲ್ ಕೂಡ ಜಾಸ್ತಿ ಆಗ್ತಾಯಿದೆ. ಅದಕ್ಕೆ ಏನಾರು ಸೊಲ್ಯೂಷನ್ ಮಾಡಬೇಕು, ಏನು ಮಾಡಬೇಕು ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಹೇರ್ಗೆ ಆ ಥರ ಕೇರ್ ತೊಗೋಬೇಕಂತಂದೆ. ಅಂದರೆ ನಾನು ಏನು ಮಾಡ್ತಾಯಿದ್ದೆ ಅಂದರೆ ಫ್ರೆಂಡ್ಸ್, ಫಸ್ಟೇ ಯೂಸ್ ಮಾಡ್ತಾಯಿದ್ದೆ ರೋಸ್ಮೇರಿ ವಾಟರ್ ಸ್ಪ್ರೇ ಬಾಯ್ಲ್ ಮಾಡಿ. ಸೊ ಅದು ಯಾವ ರೀತಿ ಮಾಡೋದು, ಯಾವ ರೀತಿ ಯೂಸ್ ಮಾಡೋದು ಅದು ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಅದು ನಾನು ಕಂಟಿನ್ಯೂ ಯೂಸ್ ಮಾಡಿದ್ರೆ ನನ್ನ ಹೇರ್ ಫಾಲ್ ಸ್ಟಾಪ್ ಆಗ್ಬೋದು, ಹಿಂಗೆ ಅನ್ನಿಸ್ತಾ ಇದೆ ನನಗೆ. ಸೊ ಫ್ರೆಂಡ್ಸ್, ಏನಂದರೆ ಇಲ್ಲೇ ಹೊರಗಡೆ ಪಪ್ಪುಗಳು ಎಲ್ಲ ಆಡ್ತಾ ಇದ್ದಾರೆ. ಸೊ ಅದು ಕೂಡ ನಿಮಗೆ ಸೌಂಡ್ ಬರ್ತದೆ, ಇಗ್ನೋರ್ ಮಾಡಿ. ಯಾಕಂದರೆ ಈ ಮಕ್ಕಳು ಅಂದರೆ ಏನು ದಂಧಲಿ ಮಾಡ್ತಾರೆ ಹೇಳೋದಕ್ಕೆ ಆಗೋದಿಲ್ಲ. ಸೊ ಫ್ರೆಂಡ್ಸ್, ನೋಡ್ಬೋದು ನನ್ನ ಸೋಫಾ ಕೂಡ ಈ ಸೈಡಲ್ಲಿ ಶಿಫ್ಟ್ ಮಾಡಿದ್ದೇನೆ. ಯಾಕಂದರೆ ಅದು ನಾನು ಹಂಗೆ ಚೇಂಜ್ ಮಾಡ್ಕೊತಿರ್ತೇನೆ. ಈಗ ನೀವು ನೋಡ್ತಾ ಇರ್ಬೋದು, ಫಸ್ಟ್ ವಿಡಿಯೋದಲ್ಲಿ ನನ್ನದು ಸೋಫಾ ಈ ಸೈಡ್ ಇತ್ತಲ್ಲ. ಸೊ ಬರ್ತಾ ಅದು ಮತ್ತೆ ಎಲ್ಲಿ ಹೋಗ್ತದೆ ಗೊತ್ತಿಲ್ಲ. ಸೊ ಇಗ್ನೋರ್ ಮಾಡಿ. ಯಾಕಂದರೆ ಏನಾಗ್ತದೆ ಅಂದರೆ ನಾನು ಈ ಸೈಡಲ್ಲಿ ಇಟ್ಟಿದ್ರೆ ಅಲ್ಲೇ ಒರೆಸೋದಕ್ಕಾಗೋದಿಲ್ಲ. ಆಮೇಲೆ ಎವ್ರಿ ಟೈಮ್ ನಾನು ಚೇಂಜ್ ಮಾಡ್ಕೊತಿದ್ರೆ ಕ್ಲೀನು ಕೂಡ ಇರ್ತದೆ. ಆಮೇಲೆ ಅದು ಗೊತ್ತಲ್ಲ, ಸೊ ನಮಗೂ ಥರ ಡಿಫ್ರೆಂಟ್ ಫೀಲ್ ಆಗ್ತದೆ. ಹಾಂ ಸ್ವಲ್ಪ ಚೇಂಜ್ ಕಾಣ್ತದಲ್ಲ, ಸೊ ಚಲೋ ಅನಿಸ್ತದೆ. ಸೊ ಮೀನು ಕೂಡ ನಾನು ಊಟ ಆಗ್ತಾಯಿದ್ದೆ. ಮತ್ತು ಪಾಪುನ ಫೋಟೋ ಕೂಡ ಒಳಗಡೆ ಹಚ್ತಾನೆ, ಅಲ್ಲೇ ಒಳಗಡೆನೇ ಇತ್ತು ಫಸ್ಟೇ. ನಾನೇ ಯಾಕೆ ತಂದುಬಿಟ್ಟೆ ಅಂದರೆ, ಇವನು ಪಾಪು ಏನು ಮಾಡ್ದೆ ಅಂದರೆ ಅವತ್ತು ಆಡಬೇಕಾದ್ರೆ ಅದೊಂದು ರಿಂಗ್ ತಗೊಂಡು ಅದಕ್ಕೆ ಪುಷ್ ಮಾಡಿಬಿಟ್ಟ. ಸೊ ಅದು ಬೀಳೋದು ಜಸ್ಟ್ ಮಿಸ್ ಅಲ್ಲಿ ಟೇಬಲ್ ಹತ್ರ ಬಿದ್ದುಬಿಡ್ತು. ಸೊ ಉಳಿತದು, ಏನಾಗಲಿಲ್ಲ ಅದಕ್ಕೆ. ಇಲ್ಲಾಂದರೆ ಏನಾಗ್ತದೆ ಅಂದರೆ ಏನಾದ್ರು ಸ್ವಲ್ಪ ಆದರೆ ಬೇಜಾರಲ್ಲ ಅರೆ ಬಾಬಾ ಅಂತಂದೆ. ಸೊ ಅವನ ಫೋಟೋ ನಾನು ಅದು ಆಲ್ಬಮ್ ಮಾಡಿಟ್ಟಿದ್ದೆ. ಇವನಂತರ ಇಲ್ಲಿ ಅಲ್ಲೇ ಎಲ್ಲ ಸಾಮಾನಲ್ಲ ಫ್ರೆಂಡ್ಸ್, ಏನು ಹೇಳಬೇಕು ಗೊತ್ತಾಗೋದಿಲ್ಲ, ಅದೇ ತೆಗೆದು ಇಡ್ತಾ ಇದ್ದೆ ನಾನು. ಫ್ರೆಂಡ್ಸ್, ಏನಂದರೆ ಇವನು ಎದ್ದಿದ್ದಾನೆ ಪಾಪು, ನನಗೆ ಒಯ್ದು ವಾಶ್ರೂಮ್ ಬಿಟ್ಟು ಬಂದಿದ್ದಾನೆ. ವಾಶ್ರೂಮ್ದಾಗಿದ್ದಾನೆ. ಬ್ರಷ್ ಮಾಡಪ್ಪ ಅಂದರೆ ಏನು ಮಾಡ್ತಾನೆ ಗೊತ್ತಾ ಫ್ರೆಂಡ್ಸ್, ಅವನು ಬ್ರಷ್ ಹಿಡ್ಕೊಂಡು ಮಿರರ್ ಇದ್ರಿಗೆ ನಿಂತ್ಕೊಂಡು ಹಿಂಗೆ ಪ್ಲೇ ಮಾಡ್ಕೊತಿರ್ತಾನೆ, ಕಣ್ಣೆಲ್ಲ ಹುಬ್ಬೆಲ್ಲ ಹಾರಿಸ್ಕೊಂತ. ಬ್ರಷ್ ಅಂದರೆ ಆಗೋದಿಲ್ಲ. ಆಮೇಲೆ ನಾನು ಅವನಿಗೆ ಬ್ರಷ್ ಮಾಡಪ್ಪ ಎಷ್ಟೊತ್ತು ನಿಂತಿಯಲ್ಲ ಅಂದರೆ ಆವಾಗೇ ನೀನು ಮಾಡಿಸ್ಬಾಮ್ಮ ಅಂತಾನೆ. ಮತ್ತು ನಾನು ಹೋಗಿ ಅವನಿಗೆ ಬ್ರಷ್ ಮಾಡಿ ಒಂದು ಮುಖ ತೊಳೆದು ಕರ್ಕೊಂಡು ಬರ್ತೇನೆ ಫ್ರೆಂಡ್ಸ್. ಸೊ ಇಲ್ಲಿ ಟಿ ವಿ ಕೂಡ ಆನ್ ಮಾಡ್ತಾಯಿದ್ದೆ ನಾನು. ನೆಟ್ವರ್ಕ್ ಸಿಗೋದಿಲ್ಲ ಇಲ್ಲೇ, ಸ್ಲೋ ಬರ್ತದೆ ವೈಫೈದು. ಅಂದರೂ ನಾನು ಏನು ಮಾಡ್ತೇನೆ ಅಂದರೆ, ನಾನು ಏನಿಲ್ಲ ನನ್ನ ಯೂಟ್ಯೂಬ್ ಚಾನಲ್ದಲ್ಲಿ ಸಾಂಗ್ ಹಚ್ತೇನೆ, ಯಾವ್ದಾದ್ರು ಒಂದು ಭಕ್ತಿ ಹಾಡು ಇಲ್ಲಾಂದರೆ ಏನು ಭೀ. ಸೊ ಫ್ರೆಂಡ್ಸ್, ನನಗೆ ಸ್ಕ್ರೀನೆಲ್ಲ ತೋರಿಸೋದಕ್ಕೆ ಆಗೋದಿಲ್ಲ. ಸ್ಕ್ರೀನ್ ಆಯಿತು, ಮತ್ತು ನಾನು ಏನಾದರೂ ಪ್ರಾಡಕ್ಟ್ ಬಗ್ಗೆ ನಿಮ್ಗೆ ಹೇಳೋದಕ್ಕಾಗಲ್ಲ. ಏನಿದ್ರೂ ನಾನು ನಂದು ವಾಯ್ಸಿಂದನೇ ಹೇಳಬೇಕು. ಇಲ್ಲಾಂದರೆ ನನ್ನ ವಿಡಿಯೋದಲ್ಲಿ ಕಾಪಿ ರೈಟ್ ಅಂತಂದು ಹಾಕಿಬಿಡ್ತಾರೆ ಅವರು ಯೂಟ್ಯೂಬರು. ತುಂಬ ತಲೆನೋವಿದೆ ಫ್ರೆಂಡ್ಸ್, ವಿಡಿಯೋ ಮಾಡೋದು ಇಷ್ಟು ಈಸಿ ಇಲ್ಲ. ನಾವು ಅದಕ್ಕೆ ಅಂತಂದು ಟೈಮ್ ತೆಗಿಬೇಕಂದ್ರೆ ನಿಮಗೆ ಕಾಣ್ತದೆ ನಾನು ಎಷ್ಟು ಈಸಿಯಾಗಿ ಎಷ್ಟು ಆರಾಮಾಗಿದ್ದೇನೆ ಅಂತಂದು. ಅದರ ಹಿಂದೆ ಎಷ್ಟು ಸ್ಟ್ರಗಲ್ ಇದೆ ಅಲ್ಲ, ಅದು ಯಾರು ವಿಡಿಯೋ ಮಾಡ್ತಾರಲ್ಲ ಫ್ರೆಂಡ್ಸ್, ಯಾರು ಬ್ಲಾಗರ್ ಅದಾರೆ ಅವರಿಗೆ ಗೊತ್ತು ಎಷ್ಟು ಸ್ಟ್ರಗಲ್ ಇದೆ ಅಂತಂದೆ. ಸೊ ನಾನು ಎಲ್ಲ ಬಿಟ್ಟು ಒಂದು ಸತಿ ಕುಂತ್ಬಿಡ್ತೇನೆ, ಏನೂ ಮಾಡೋದಿಲ್ಲಪ್ಪ ನಾನು ಈಗ ಅಂತಂದೆ. ಅಂದರೂ ಏನಾಗ್ತದೆ ಫ್ರೆಂಡ್ಸ್, ಟೈಮ್ ಹೋಗ್ತಾ ಇರ್ತದಲ್ಲ. ಸೊ ನನಗೆ ಹಿಂಗೆ ಅನ್ಸಬಿಡಪ್ಪ ಮಾಡಬೇಕು, ಇಲ್ಲಾಂದರೆ ಕೆಲಸ ಎಲ್ಲ ಹಂಗೆ ಕುಂತ್ಬಿಡ್ತದೆ, ಹೋಗ್ಬೇಕು ಮಾಡಬೇಕಂತಂದೆ ಮತ್ತು ಕೆಲಸ ಸ್ಟಾರ್ಟ್ ಮಾಡ್ತಾನೆ. ಕೆಲಸ ಅಂದರೆ ಅದೇ ಫ್ರೆಂಡ್ಸ್ ಇರ್ತದೆ, ಏನೂ ಇಲ್ಲಪ್ಪ ಅಂದರೂ ಇದು ಏನಾರು ಕೆಲಸ ಇರ್ತದೆ. ಸೊ ಬಟ್ಟೆ ಎಲ್ಲ ಕೂಡ ಇಡ್ತಾ ಇದ್ದೆ ನಾನು. ನಮ್ಮ ಮನೆಯವ್ರ ಬಟ್ಟೆ ಕೂಡ ನಾನು ಕ್ಲೀನ್ ಮಾಡಿದ್ದಿಲ್ಲ, ಅವ್ರ ಕಬೋರ್ಡು ಅದು ಕೂಡ ಹಂಗೆ ಇತ್ತು. ಅದು ಕೂಡ ನಾನು ಕ್ಲೀನ್ ಮಾಡಬೇಕಂತಂದೇ ವಿಚಾರ ಮಾಡ್ತಾಯಿದ್ದೇನೆ. ಫಸ್ಟ್ ಈ ಬಟ್ಟೆ ಎಲ್ಲ ಹಾಕ್ತಾನೆ, ನನ್ನ ಬಟ್ಟೆ ಪಾಪುನ ಬಟ್ಟೆ ಏನಿದೆ ಅಲ್ಲ
ಸೊ ನಾನು ಎವ್ರಿ ಡೇ ಬಟ್ಟೆ ನಿಮ್ಗೆ ಹೇಳಿದೆ ನನ್ನ ಲಾಸ್ಟು ವಿಡಿಯೋದಲ್ಲಿ. ಸೊ ನಾನು ಎವ್ರಿ ಡೇ ಈ ಕೆಲಸ ಮಾಡ್ಕೊಂಡು ತಿಂದಿರೋದಕ್ಕೆ ನನ್ನ ಹತ್ರ ಅಷ್ಟು ಟೈಮ್ ಇಲ್ಲ ಫ್ರೆಂಡ್ಸ್. ಯಾಕೆಂದರೆ ನನ್ನ ಕೆಲಸ ನಾನು ಆಮೇಲೆ ಫುಲ್ ಸಖತ್ ಬ್ಯುಸಿ ಇರ್ತೇನಲ್ಲ, ಸೊ ಅದಕ್ಕೆ ನನಗೆ ಆಗೋದಿಲ್ಲ. ಸೊ ನಾನು ಏನಿದ್ರು ವೀಕೆಂಡ್ ಲೈಕ್ ಸ್ಯಾಟರ್ಡೆ ಸಂಡೇ ಏನಿರ್ತದಲ್ಲ ಅದೇ ಟೈಮಲ್ಲಿ ನಾನು ಇದೆಲ್ಲ ನಂದು ಕರೆಕ್ಟಾಗಿ ಆರ್ಗನೈಸ್ ಮಾಡ್ಕೊಂಡಿರ್ತೇನೆ. ಸೊ ಫ್ರೆಂಡ್ಸ್ ಏನಿಲ್ಲ, ಬನ್ನಿ ನಮ್ಮ ಮನೆಯವ್ರದ್ದು ಕಬೋರ್ಡ್ ಕೂಡ ನಾನು ಕ್ವಿಕ್ಕಾಗಿ ಕ್ಲೀನ್ ಮಾಡಿ ರೆಡಿ ಮಾಡಿ ಇಡ್ತೇನೆ. ಯಾಕಂದರೆ ಅದಂತೂ ಮಾಡಲೇಬೇಕು. ಅದೊಂದು ಯಾಕಂದರೆ ನನಗೆ ಏನಂದರೆ ಫ್ರೆಂಡ್ಸ್, ಏನೋ ಒಂದು ವಸ್ತು ಈಗ ನಾವು ಇರ್ತೇವೆ ಅಲ್ಲಿ ಅಂದರೆ ಅದು ಮ್ಯಾಶ್ ಆಗಿರಬಾರ್ದು. ನನಗಂತರ ಕ್ಲೀನಾಗಿ ಕಾಣಬೇಕು, ಹಾಂ ಇದು ಪರ್ಫೆಕ್ಟ್ ಇದೆ. ಇಲ್ಲಾಂದರೆ ನನಗದು ಮನಸ್ಸಲ್ಲೆಲ್ಲ ಇರ್ತದೆ, ಹಾಂ ಇದು ಮಾಡಬೇಕು ಅದು ಮಾಡೋ ಮಟ್ಟ ನನಗೆ ಅದು ಮಾಡಬೇಕಂತ ಅನ್ನಿಸ್ತಾ ಇರ್ತದೆ. ಸೊ ಒಂಥರ ಹೆಂಗಂದರೆ ಕಾಡ್ತಾ ಇರ್ತದೆ ನನಗೆ ಮನಸ್ಸಲ್ಲಿ ಮಾಡಬೇಕು ಈ ಕೆಲಸ. ಯಾವುದಾದ್ರೂ ಹಾಗೆ ಫ್ರೆಂಡ್ಸ್, ಏನಾದ್ರು ಒಂದು ಕೆಲಸ ನನಗೆ ನೆಮ್ಮದಿ ಬಂದುಬಿಡ್ತಲ್ಲ, ಈ ಕೆಲಸ ಮಾಡಬೇಕಿತ್ತು, ಹಾಂ ಅದು ಮಾಡಬೇಕು ಅಂದರೆ ಅದು ಒಂದು ಟೆನ್ಷನ್ ತೊಗೊಂಡು ಕುಂತುಬಿಡ್ತೇನೆ ಫ್ರೆಂಡ್ಸ್ ನಾನು, ಮಾಡಬೇಕಪ್ಪ ಅಂತಂದೆ. ಸೊ ನೀವು ಕೂಡ ಅದೇ ರೀತಿ ಮಾಡ್ತಾಯಿದ್ರೆ ನನಗೆ ಕಮೆಂಟ್ ಮಾಡಿ. ಆಮೇಲೆ ಫ್ರೆಂಡ್ಸ್, ಇದು ನಮ್ಮ ಮನೆಯವ್ರ ಬ್ಯಾಗ್ ನಾನು ತೋರಿಸ್ತಾ ಇದ್ದೆ, ಬಟ್ ಅದು ನನಗೆ ಅನ್ನಿಸ್ತು ಅದು ವಿಡಿಯೋದಲ್ಲಿ ಕಾಣ್ತಾ ಇದೆ ನಿಮಗೆ ಅಂತಂದೆ. ಸೊ ಅದು ವಿಡಿಯೋ ನಾನು ನೋಡಲೇ ಇಲ್ಲ. ಆಮೇಲೆ ಶೂಟ್ ಮಾಡಿದ ಬಳಿಕೆ ಚೆಕ್ ಮಾಡೋ ಟೈಮಿಗೆ ನೋಡಿದೆ, ಯಾರು ಇವಾಗ ಅದು ಬ್ಯಾಗೇ ಕಾಣ್ತಾ ಇಲ್ಲ ನಿಮಗೆ ಅಂತಂದೆ. ಏನಿಲ್ಲ ಫ್ರೆಂಡ್ಸ್, ಅವ್ರ ಬ್ಯಾಗು ನಾನು ತೆಗೆದಿದ್ದೆ ನಮ್ಮ ಮನೆಯವ್ರದ್ದು. ಅವ್ರದ್ದು ಅದು ಪಾಸ್ಪೋರ್ಟ್ ಎಲ್ಲ ಇಡ್ತಾರಲ್ಲ, ಅವ್ರ ID ಕಾರ್ಡ್ಸ್ ಎಲ್ಲ, ಅದು ಸೈಡ್ ಬ್ಯಾಗ್ ಇದೆ ಅವ್ರದ್ದು. ಸೊ ಆ ಬ್ಯಾಗಲ್ಲಿ ನಾನು ನೋಡ್ತಾ ಇದ್ದೆ. ಏನಂದರೆ ನಮ್ಮ ಮನೆಯವರು ಗೊತ್ತಲ್ಲ, ದೇವರಂದರೆ ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ, ಆಮೇಲೆ ಪ್ರೀತಿ ಕೂಡ ಅವ್ರು ಜಾಸ್ತಿ. ಸೊ ಅದರಲ್ಲಿ ಏನು ಇದೆ ಅಂತ ನೋಡ್ತಾ ಇದ್ದರೆ ಒಂದು ಲೆಟರ್ ಇದೆ. ಸೊ ಹೂ ಕೂಡ ಇದೆ ದೇವ್ರದ್ದು. ಸೊ ಲೆಟರ್ ನಾನು ಓದ್ತಾ ಇದ್ದೆ. ಏನಿಲ್ಲ ಫ್ರೆಂಡ್ಸ್, ಅವನಿಗೆ ಫ್ರೆಂಡ್ಸ್ ಇರ್ತಾರಲ್ಲ, ಅವ್ರ ಕೆಲಸ ಮುಗಿಸ್ಕೊಂಡು ಬರೋ ಟೈಮಿಗೆ ಅವ್ರಿಗೆ ಕೊಟ್ಟಿರೋಂಥ ಲೆಟರು. ಹಾಗೇನಿಲ್ಲ ಅಷ್ಟೇ, ಅಂದರೆ ಹಾಗೆ ಥ್ಯಾಂಕ್ಫುಲ್ಲಾಗಿ ಕೊಡ್ತಾರಲ್ಲ. ಈ ಕೆಲಸದಲ್ಲಿ ನಾವು ಕೂಡ ಕೆಲಸ ಮಾಡ್ತೀವಿ, ಹೋಗ್ತೇವೆ ಮನೆಗೆ ಅಂದರೆ ಕೊಡ್ತಾರೆ. ಸೊ ಅದೇ ಲೆಟರ್, ಅದು ಅವರಿಗೆ ಬೆಸ್ಟ್ ವಿಶಸ್ ಕೊಟ್ಟಿದ್ದಾರೆ, ಆ ಲೆಟರ್ ಇದೆ. ಸೊ ಅದು ಓದ್ತಾ ಇದ್ದೆ ನಾನು. ಚಲೋ ಅನ್ನಿಸ್ತು ಕೇಳಿ, ಅವ್ರದ್ದು ಅದು ಲೆಟರ್ ಓದಿ ನನಗಿಷ್ಟು ಲೈಕ್ ಹಿಂಗೆ ಪ್ರೌಡ್ ಫೀಲ್ ಆಗ್ತದಲ್ಲ, ನಮ್ಮ ಮನೆಯವ್ರಿಗೆ ಯಾರೋ ಇಷ್ಟು ಹೊಗಳ್ತಾ ಇದ್ದಾರೆ ಅಂತಂದು. ಸೊ ಅದೇ ಖುಷಿ ಇತ್ತು. ಮತ್ತು ಫ್ರೆಂಡ್ಸ್, ನನ್ನದು ಮದುವೆ ಸೀರೆ ಅದು ಕೂಡ ಅಲ್ಲಿ ಇಟ್ಟಿದ್ದೇನೆ. ಅದು ಅಂದರೆ ಇದ್ರಿಗಿದ್ರೆ ನೋಡಿ ನೇಮ್ ತಗೊಂಡು ಇಡ್ತಾನೆ ನಾನು. ನೋಡ್ತಾನೆ ಮತ್ತು ಇಡ್ತಾನೆ. ಸೊ ಫ್ರೆಂಡ್ಸ್, ಅವ್ರ ಕಬೋರ್ಡ್ ಕೂಡ ಕ್ಲೀನಾಗಿದೆ, ಫಸ್ಟ್ ಕ್ಲಾಸಾಗಿ. ಸೊ ಮತ್ತೆ ಬಂದೆ ಕುಂತೆ. ನಾನು ಹಂಗೆ ನಡುಕ್ ಬ್ರೇಕ್ ತೊಗೊತಾ ಇರ್ತಾನೆ. ಯಾಕೆಂದರೆ ನಾನು ಕಂಟಿನ್ಯೂಸ್ ಆಗಿ ಕೆಲಸ ಮಾಡೋದಿಲ್ಲ. ಸ್ವಲ್ಪ ಕೆಲಸ ಮಾಡ್ತಾನೆ, ಸ್ವಲ್ಪ ಮತ್ತೆ ಕುಂದಿರ್ತಾನೆ, ಮತ್ತು ಫೋನ್ ಯೂಸ್ ಮಾಡ್ತಾನೆ, ನೋಡ್ತಾನೆ ಫೋನಲ್ಲಿ ಯಾರು ಮೆಸೇಜ್ ಇದೆ, ಏನು ರಿಪ್ಲೈ ಕೊಡೋದಿದ್ದರೆ ರಿಪ್ಲೈ ಕೊಡ್ತಾನೆ. ಮತ್ತು ಫ್ರೆಂಡ್ಸ್, ಮತ್ತು ನನ್ನ ಮಗ ಹೇಳ್ತಾ ಇದ್ದ ನನಗೆ, ಅಮ್ಮ ಏನಾರು ಬೇಕು ಅಂತಂದೆ. ನಾನು ಅಂತ ಇದ್ದೆ, ನನಗೆ ಏನು ಬೇಕಪ್ಪ ಅಂತಂದೆ. ಸೊ ಅವನದು ಬಟ್ಟೆ ಕೂಡ ಎಲ್ಲ ವಾಶ್ ಮಾಡೋದಕ್ಕೆ ಹಾಕಬೇಕು. ನಾನು ಬಟ್ಟೆ ಕೂಡ ವಾಶ್ ಮಾಡೋದಕ್ಕೆ ಹಾಕ್ತೇನೆ, ಇಲ್ಲಾಂದರೆ ಅಲ್ಲೇ ಉಳಿದ್ಬಿಡ್ತದಲ್ಲ ಫ್ರೆಂಡ್ಸ್. ಬಟ್ಟೆ ಕೂಡ ವಾಶ್ ಮಾಡೋದಕ್ಕೆ ಹಾಕಿದೆ ಅಂದರೆ ಅವನಿಗೆ ನೆಕ್ಸ್ಟ್ ಡೇ ಸ್ಕೂಲ್ಗೆ ಬೇಕಾಗ್ತದಲ್ಲ. ಸೊ ನಾನು ಅಯನ್ ಕೂಡ ಮಾಡಿ ಇಟ್ಬಿಡ್ತೇನೆ ಸೈಡಲ್ಲಿ, ಡ್ರೈ ಮಾಡಿ. ಸೊ ಫ್ರೆಂಡ್ಸ್, ನಡಕ್ಕೆ ನಾನು ಅಂತ ಇದ್ದಾನೆಲ್ಲ ಅದು ಡ್ರೈ ಮಾಡಿ. ಯಾಕಂದರೆ ನನಗದು ಇಷ್ಟು ಲೈಕ್ ರೂಢಿ ಅಂದರೆ ಅದು ಗೊತ್ತಿರೋರಿಗೆ ಗೊತ್ತಿರ್ಬೋದು ನಾನು ರೂಢಿ ಎದಕ್ಕಂತಾನೆ ಅಂತಂದರೆ ಹ್ಯಾಬಿಟ್ ಆಗಿದೆ ನನಗೆ ಅದು. ಸೊ ಸಡನ್ಲಿ ಹಿಂಗೆ ನನ್ನ ಪಾಪಗಾದರೂ ನಾನು ಮಾಡ್ಕೊತ ಇರ್ತೇನೆ. ಅವನು ಏನಾರಿ ನನಗೆ ಸಿಟ್ಟು ಬರೋಂಗೆ ಕೆಲಸ ಮಾಡಿದ್ರೆ ಅವನಿಗೆ ಕೂಡ ನಾನು ಮಾಡ್ತಾಯಿರ್ತೇನೆ. ಸೊ ಫ್ರೆಂಡ್ಸ್, ಮಾಡ್ತಾಯಿರ್ತೇನೆ. ಮತ್ತು ಫ್ರೆಂಡ್ಸ್, ನಾನು ಏನಿಲ್ಲ ಗ್ಯಾಸ್ ಕೂಡ ಕ್ಲೀನ್ ಮಾಡ್ತಾಯಿದ್ದೆ. ಆಮೇಲೆ ನನ್ನ ಪಾಪುಗೆ ಕರೆದೇನೆ. ಅವನು ಹೇಳ್ತಾಯಿದ್ದ, ಅಮ್ಮ ನನಗೆ ಇಂದರೆ ಮಾಡಿಕೊಡು ಅಂತ ತಿನ್ನೋದಕ್ಕೆ. ಅವನಿಗೆ ಏನು ಮಾಡಿಕೊಡ್ಬೇಕಪ್ಪ ಅಂತಂದೆ. ನಾನು ಸುಮ್ಮನೆ ಅಡುಗೆ ಮಾಡ್ತಾಯಿದ್ದೆ. ನೋಡಿ ಅಡುಗೆ ಮಾಡೋಣ ಅಂತಂದೆ. ಸೊ ಫ್ರೆಂಡ್ಸ್, ಏನಂದರೆ ಕಿಚನ್ದಲ್ಲಿ ಬಂದುಬಿಟ್ರೆ ಕಿಚನ್ ಕೆಲಸ ಕಾಣೋದಕ್ಕೆ ಸ್ಟಾರ್ಟ್ ಆಗ್ತದೆ ನನಗೆ. ಹಾಲಲ್ಲಿ ಬಂದುಬಿಟ್ರೆ ಹಾಲ್ ಕೆಲಸ. ಅದಲ್ಲಿ ಹಾಲ್ ಕೆಲಸ ಅಂದರೆ ಅದು ಕರೆಕ್ಟಾಗಿರಬೇಕಿದ್ದು. ರೂಮ್ನಲ್ಲಿ ಹೋದರೆ ಆ ಬ್ಯಾಡ್ ಕರೆಕ್ಟ್ ಮಾಡಬೇಕು. ಈ ರೂಮಲ್ಲಿ ಬಂದರೆ ಬಟ್ಟೆ ಕರೆಕ್ಟಾಗಿ ಇಡಬೇಕು. ಎಲ್ಲಿ ಹೋದರೂ ವಾಶ್ರೂಮಲ್ಲಿ ಹೋದರೆ ಅದೇ ಇವತ್ತು ವಾಶ್ರೂಮ್ ಕ್ಲೀನ್ ಮಾಡಬೇಕು. ಎಲ್ಲ ಇಷ್ಟು ಕೆಲಸ ಹಿಂಗೆ ಪೆಂಡಿಂಗ್ ಇಟ್ಬಿಡ್ತೇನಲ್ಲ ಫ್ರೆಂಡ್ಸ್ ನಾನು. ಸೊ ಒಂದೇ ವೀಕ್ಲಿ ಮಾಡ್ತೇನೆ, ಯಾಕಂದರೆ ನನಗೆ ಎವ್ರಿ ಡೇ ಮಾಡೋದಕ್ಕೆ ಆಗೋದಿಲ್ಲ, ಅಷ್ಟು ಟೈಮ್ ಕೂಡ ಇರೋದಿಲ್ಲಲ್ಲ ಫ್ರೆಂಡ್ಸ್. ಅದಕ್ಕೆ ನಾನು ವೀಕ್ಲಿ ಕೆಲಸ ಮಾಡ್ತೇನೆ. ನೋಡ್ಬೋದು ನಂದಿದು ಮಾರ್ನಿಂಗ್ ಹಿಡಿದು ನಂದು ಈವ್ನಿಂಗ್ ಮಟ್ಟ ನಾನು ಯಾವ ಥರ ಬ್ಯುಸಿ ಇಡ್ತೇನೆ ಏನಂತಂದರೆ. ಇವತ್ತು ನನಗೂ ವೀಕ್ ಆಫ್ ಇರೋದ್ರಿಂದ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸೋದಕ್ಕೆ ಆಗ್ತಾಯಿದೆ, ಇಲ್ಲಾಂದರೆ ಅಷ್ಟೆಲ್ಲ ಪಾಸಿಬಲ್ ಇಲ್ಲ.
ಅದು ಕೂಡ ಫ್ರೆಂಡ್ಸ್ ನಾನು ರೆಸ್ಟ್ ಮಾಡೋದು ಬಿಟ್ಟೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೇನೆ ನಾನು ಯಾವ ರೀತಿ ಎಲ್ಲ ಕೂಡ ಮಾಡ್ತಾಯಿದ್ದೇನೆ ಅಂತಂದರೆ. ಸೊ ಟೀ ಕುಡ್ತೀರಿ ಅಂಥದ್ದು ಪ್ಲೇಟ್ಸ್ ಏನಿತ್ತಲ್ಲ ಅದು ಕೂಡ ಪಾಪುನ ಟಿಫಿನ್ ಕೂಡ ನಾನು ವಾಶ್ ಮಾಡಿದ್ದಿಲ್ಲ, ಅದು ಕೂಡ ಹೀಗೆ ಮಾಡ್ತಾಯಿದ್ದೇನೆ. ಸೊ ನೆನಪೇ ಬಂದಿದ್ದಿಲ್ಲ ನನಗೆ, ಏನಿಲ್ಲ ಅವನಿಗೆ ನಾನು ಏನು ಕೊಟ್ಟಿದ್ದಿಲ್ಲ ಅವತ್ತು, ಲೈಕ್ ಡ್ರೈ ಫ್ರೂಟ್ಸ್ ಏನೋ ಹಾಕಿ ಕೊಟ್ಟಿದ್ದೆ. ಸೊ ಟಿಫಿನ್ ಕೂಡ ಅದು ಅಷ್ಟೇನು ಗಲೀಜಾಗಿದ್ದಿಲ್ಲ. ಸೊ ಫ್ರೆಂಡ್ಸ್ ಎಲ್ಲ ಕೂಡ ಕ್ಲೀನ್ ಮಾಡಿ ಮತ್ತು ನಾನು ನಂದು ಮಿಕ್ಕಿರೋಂಥ ಕೆಲಸ ಬಟ್ಟೆ ಕೂಡ ಹಾಕಿ ಮತ್ತೇನಾದರೂ ಇದ್ದರೆ ಅದು ಕೂಡ ಮಾಡ್ತೇನೆ. ಫ್ರೆಂಡ್ಸ್ ಏನಾಯ್ತಂದರೆ ನಾನು ಅಡುಗೆ ಮಾಡ್ತಾಯಿದ್ದೆ, ಪಾಪು ಬಂದುಬಿಟ್ಟ, ಅಮ್ಮ ನೀನು ನನಗೆ ನೂಡಲ್ಸ್ ಮಾಡಿಕೊಡ್ತೀಯಾ ಅಂತ. ಅವನಿಗೆ ನೂಡಲ್ಸ್ ಮಾಡಿಕೊಟ್ಟಿದ್ದೇನೆ ಫ್ರೆಂಡ್ಸ್, ನಾನು ಮನೆಯಲ್ಲೇ ಮಾಡ್ತೇನೆ. ಸೊ ಅದರ ರೆಸಿಪಿ ಬೇಕಾದರೆ ನಿಮಗೆ ನಾನು ಸಪ್ರೇಟಾಗಿ ಹಾಕ್ತೀನಿ, ನೀವು ಕೂಡ ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ, ಮನೆಯಲ್ಲಿ ಮಾಡಿಕೊಡಿ. ಔಟ್ಸೈಡ್ ಫುಡ್ ಕೊಡೋಕೆ ಹೋಗಬೇಡಿ, ಕೊಡಿ ಕಮ್ಮಿ. ಲೈಕ್ ನೀವು 50% ಹೊರಗಡೆ ತಿಂತಾಯಿದ್ರೆ 10% ಹೊರಗಡೆ ತಿನ್ನಿ, 40% ಮನೆಯಲ್ಲೇ ತಿನ್ನಿ. ಆದಷ್ಟು 100% ಹೊರಗಡೆ ತಿನ್ನಬೇಡ್ರಿ, ಚಲೋ ಅಲ್ಲ. ಆಮೇಲೆ ಆಮೇಲೆ ನಾವೇ ಎಲ್ಲ ಫೇಸ್ ಮಾಡಬೇಕಲ್ಲ ಫ್ರೆಂಡ್ಸ್, ಅವ್ರಿಗೇನಾರೇ ಆದರೆ. ಸೊ ಫ್ರೆಂಡ್ಸ್ ಅದೇ ನಾವೇ ಫೇಸ್ ಮಾಡಬೇಕಲ್ಲ ಎಲ್ಲ. ಸೊ ಅದಕ್ಕೆ ನಮ್ಮ ಕೈಯಲ್ಲೇ ಇರ್ತದೆ ಮಕ್ಕಳಿಗೆ ಯಾವ ಥರ ಕಾಳಜಿ ತೊಗೋಬೇಕಂತಂದರೆ. ಹೊರಗಡೆ ಕೂಡ ಕರ್ಕೊಂಡು ಹೋಗಬೇಡಿ, ಯಾಕಂದರೆ ಕ್ಲೈಮೇಟ್ ಕೂಡ ಸರಿಯಾಗಿಲ್ಲ. ನಾವು ಎಂಜಾಯ್ ಮಾಡಬೇಕಂತಂದು ಅಲ್ಲಿ ಇಲ್ಲಿ ಹೋಗ್ತೇವೆ. ಆಮೇಲೆ ನಾವು ನಮ್ಮದು ಇಮ್ಯುನಿಟಿ ಸಿಸ್ಟಮ್ ಸ್ಟ್ರಾಂಗ್ ಇರ್ತದಲ್ಲ, ಸೊ ನಮಗೆಲ್ಲ ಅದು ತ್ರಾಸ ಆಗೋದಿಲ್ಲ, ಮಕ್ಕಳಿಗೆ ತುಂಬ ತ್ರಾಸಾಗ್ತದೆ. ಸೊ ಅವರಿಗೆ ಈಸಿಯಾಗಿ ಎಲ್ಲ ಲೈಕ್ ಬ್ಯಾಕ್ಟೀರಿಯಾ ಮತ್ತು ಇನ್ಫೆಕ್ಷನ್ ಕೂಡ ಆಗ್ತದೆ ಫ್ರೆಂಡ್ಸ್. ಸೊ ಬಿ ಕೇರ್ಫುಲ್, ಹುಷಾರಾಗಿರಿ, ಮಕ್ಕಳಿಗೆ ಕೂಡ ಹುಷಾರಾಗಿರಿ. ಫ್ರೆಂಡ್ಸ್ ಏನಾಯ್ತಂದರೆ ಇವನು ಬಂದು ನನಗೆ ಹಾಯ್ ಮಾಡ್ತಾಯಿದ್ದ ಫ್ರೆಂಡ್ಸ್. ಏನಾಯ್ತಂದರೆ ನಾನು ಅವನಿಗೆ ಅಂದ್ಬಿಟ್ಟೆ, ಹೂನಪ್ಪ ನಿನಗೆ ಹಕ್ಕ ನೂಡಲ್ಸ್ ಮಾಡಿಕೊಡ್ತೇನೆ ಅಂತ. ಆ ಖುಷಿಗೆ ಅವನು ಜಂಪ್ ಮಾಡಿ ನನ್ನ ಇಲ್ಲೇ ಚೀನಿ ಇರ್ತದಲ್ಲ ಫ್ರೆಂಡ್ಸ್, ಅಲ್ಲೇ ಹೊಡೆದ್ಬಿಟ್ಟ. ಅವನಿಗೂ ಕೂಡ ಬಡಿತು ನನ್ನ ಇಲ್ಲೇ ಗದ್ದ. ಸೊ ಅವನಿಗೆ ಕೂಡ ನೋವಾಗಿದೆ. ನಾನು ಅವನಿಗೆ ಹೇಳ್ತಾಯಿದ್ದೆಪ್ಪ ಹಂಗೆ ಕುಣಿಬೇಡ್ದು ಅಂತಂದೆ. ಸೊ ಫ್ರೆಂಡ್ಸ್ ಏನಿಲ್ಲ, ಅಡುಗೆ ನಾನು ಮಾಡ್ತಾಯಿದ್ದೆ. ಸೊ ಸೊಪ್ಪು ಕೂಡ ತೊಳಿತೇನೆ, ತೊಳೆದು ನಾನು ಅಡುಗೆ ಕೂಡ ಪ್ರಿಪೇರ್ ಮಾಡ್ತೇನೆ. ಮತ್ತು ಅವನಿಗೆ ಬಡಿದ್ಬಿಡ್ತು, ಅವನಿಗೆ ನೂಡಲ್ಸ್ ಕೂಡ ಮಾಡಿಕೊಡ್ತೇನೆ ನಾನು, ಇಲ್ಲಾಂದರೆ ನನ್ನ ತಲೆ ತಿಂದುಬಿಡ್ತಾನೆ ಅವನು. ಸೊ ಅವನಿಗೆ ನೂಡಲ್ಸ್ ಮಾಡಿಕೊಟ್ಟು, ಇದು ಮಧ್ಯಾಹ್ನ ಟೈಮಲ್ಲ, ಸೊ ಅವ್ನು ನೂಡಲ್ಸ್ ಇರಲಿ ಅಂತಂದೆ. ಆಮೇಲೆ ನಾನು ಅವನಿಗೆ ಮಾರ್ನಿಂಗ್ ನೈಟು ಕೊಡೋದಿಲ್ಲಲ್ಲ ಆದಷ್ಟು, ಸೊ ಇರಲಿ ಅಂತಂದೆ ಮಾಡಿಕೊಡ್ತಾಯಿದ್ದೆ. ಇದ್ರ ವಿಡಿಯೋ ಬೇಕಾದರೆ ನಾನು ಸಪ್ರೇಟಾಗಿ ಹಾಕ್ತೀನಿ ಫ್ರೆಂಡ್ಸ್. ಮತ್ತು ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿರಿ. ಮತ್ತು ಯಾರಾದರೂ ನನ್ನ ವಿಡಿಯೋ ತುಂಬ ಇಷ್ಟ ಆಗಿದ್ದರೆ ನೀವು ಪರ್ಸ್ನಲಾಗಿ ನನಗೆ ಕಮೆಂಟ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಗೊತ್ತಿದ್ದವರಿದೆ. ಸೊ ನಾನು ಮತ್ತೆ ಸಿಗ್ತೇನೆ ನಿಮಗೆ ನಾನು ನೆಕ್ಸ್ಟ್ ವಿಡಿಯೋಲಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್. ಏನಿಲ್ಲ, ಈಸಿಯಾಗಿ ನಾನು ಬೆಳೆಸಾರು ಮತ್ತು ಮೆಂತ್ಯ ಸೊಪ್ಪು ಮತ್ತು ಅನ್ನ ಮಾಡ್ತಾಯಿದ್ದೀನಿ. ಸೊ ನನ್ನ ಪಾಪುಗೆ ನಾನು ಫಸ್ಟು ಇದು ಸೊಪ್ಪು ಕ್ಲೀನ್ ಮಾಡ್ತಾಯಿದ್ದೇನಲ್ಲ ಅದು ಸೈಡಲ್ಲಿ ಇಟ್ಟು ಅವನಿಗೆ ಫಸ್ಟ್ ನೂಡಲ್ಸ್ ಮಾಡಿ. ಸೊ ನೂಡಲ್ಸ್ ಈಸಿ ಮಾಡ್ತೇನೆ ಫ್ರೆಂಡ್ಸ್, ನಾನು ಏನಿಲ್ಲ ನೂಡಲ್ಸ್ ಬಾಯ್ಲ್ ಮಾಡ್ತೇನೆ, ಪ್ಯಾಕೆಟ್ ಸಿಗ್ತದಲ್ಲ ಅದೇ ಬಾಯ್ಲ್ ಮಾಡಿ ಸ್ವಲ್ಪ ವೆಜಿಟೇಬಲ್ಸ್ ಕಟ್ ಮಾಡಿ ಸೊ ಮಸಾಲೆ ಕೊಡ್ತೇನೆ, ಈಸಿಯಾಗಿ ಮಾಡಿಕೊಡ್ತೇನೆ ಮನೆಯಲ್ಲೇ. ಅಷ್ಟೇನು ನಾನು ಜಾಸ್ತಿ ಸೋಯಾ ಸಾಸ್ ಅದೆಲ್ಲ ಹಾಕೋದಿಲ್ಲ, ಯಾಕಂದರೆ ಅದು ಕೂಡ ಚಲೋ ಇಲ್ಲಲ್ಲ ಫ್ರೆಂಡ್ಸ್. ನಾವು ಇಷ್ಟು ಹೀಗೆ ಅವನಿಗೆ ಹಿಂಗಿರ್ಬೇಕು ಹಂಗಿರ್ಬೇಕು ಅಂತೇವಿ. ನೋಡೋಣ ಎಷ್ಟು ದಿವಸ ಆಗ್ತದೆ ಅಷ್ಟು ದಿವಸ ನಾನು ಮಾಡಿಕೊಡ್ತೇನೆ. ಆಮೇಲೆ ಮಕ್ಕಳು ದೊಡ್ಡವರಾದರೆ ಕೇಳೋದು ಕಮ್ಮಿ ಅಲ್ಲ. ಸೊ ಈಗ ನಮ್ಮ ಕೈಲೇ ಎಷ್ಟು ಪಾಸಿಬಲ್ ಅಲ್ಲ ಅಷ್ಟು ನಾವು ನಮ್ಮ ಪ್ರಯತ್ನ ಮಾಡಬೇಕು. ಸೊ ಫ್ರೆಂಡ್ಸ್ ಆಗ್ತಾ ನೀರು ಕೂಡ ಕುಡಿತಾ ಇರಬೇಕು, ಇಲ್ಲಾಂದರೆ ಗೊತ್ತಲ್ಲ, ಮತ್ತೇನಿಲ್ಲ ಫ್ರೆಂಡ್ಸ್. ಮತ್ತು ಚಲೋ ಬಾಯ್. ಮತ್ತು ನಾನು ಅಡುಗೆ ಕೂಡ ಪ್ರಿಪೇರ್ ಮಾಡ್ತಾನೆ, ಇದ್ರ ವಿಡಿಯೋ ಕೂಡ ಬೇಕಾದರೆ ನಾನು ಸಪ್ರೇಟಾಗಿ ಹಾಕ್ತೇನೆ. ಇದು ಮೆಂತ್ಯ ಸೊಪ್ಪು ವಿಡಿಯೋ ಇದೆ, ಹೆಸರು ಬೇಳೆ ಹಾಕಿ ಮಾಡ್ತಾಯಿದ್ದೇನೆ ನಾನು. ಸೊ ನಾನು ಹಾಗೆ ಅಡುಗೆಗೆ ಇಟ್ಟೆ. ಸೊ ನಾನು ಕ್ಲೀನಿಂಗ್ ಕೂಡ ಮುಗಿಸ್ತೇನೆ ಫಸ್ಟು. ಅವ್ನು ಮತ್ತೆ ಕೆಳಗಡೆ ಹೋಗಿದ್ದಾನೆ, ಅವ್ನು ಮ್ಯಾಗ್ ಬಂದ ಕೂಡಲೇ ನಾನು ಅವನಿಗೆ ಮಾಡಿಕೊಡ್ತೇನೆ. ಸೊ ಕಸ ಎಲ್ಲ ಹುಡುಗಿ ಮತ್ತು ನಾನು ಕ್ಲೀನ್ ಮಾಡಿ ಮಾಪ್ ಹೊಡೆದೆ ಹೋಗಿ ಮೈ ತಗೊಂಡು ಬಂದು ಪೂಜೆ ಮಾಡಿ ಆಮೇಲೆ ಊಟ ಮಾಡ್ತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ಏನಿಲ್ಲ, ಸಿ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಮತ್ತು ಫ್ರೆಂಡ್ಸ್ ಪ್ಲೀಸ್ ನೀವು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ನನ್ನ ಚಾನೆಲ್ಗೆ. ಮತ್ತು ಸಿಗ್ತೇನೆ ನಿಮಗೆ ನನ್ನ ನೆಕ್ಸ್ಟ್ ವಿಡಿಯೋ ಅಲ್ಲಿ.